ಜೈ ಜಿನೇಂದ್ರ. ಜ್ವಾಲಮಾಲಾ.ನ್ಯೂಸ್ಗೆ ಸ್ವಾಗತ. ಶ್ರವಣಬೆಳಗೊಳದಲ್ಲಿನ ವಿಂಧ್ಯಗಿರಿ ಬೆಟ್ಟದಲ್ಲಿ ವಿಶ್ವವಿಖ್ಯಾತ ಭಗವಾನ್ ಬಾಹುಬಲಿಯ 1037ನೇ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ಜೈನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಕ್ರಿಸ್ತ ಶಕ 981ರ ಮಾರ್ಚ್ 13ರಂದು ವಿಂಧ್ಯಗಿರಿಯ ಪರ್ವತದ ಮೇಲೆ ಶಾಂತಿ ಅಹಿಂಸೆಯನ್ನು ಜಗತ್ತಿಗೆ ಸಾರಿದ ತ್ಯಾಗಮೂರ್ತಿ ಭಗವಾನ್ ಬಾಹುಬಲಿಯ 58 ಅಡಿ ಎತ್ತರದ ಏಕಶಿಲಾ ವಿಗ್ರಹವನ್ನು ಸಂಸ್ಥಾಪಿಸಲಾಯಿತು. ಇದರ ಅಂಗವಾಗಿ 12 ವರ್ಷಗಳಿಗೊಮ್ಮೆ ಮಸ್ತಕಾಭಿಷೇಕ ನೆರವೇರಿಸುವಂತೆ ವಿಗ್ರಹ ನಿರ್ಮಾಣ ಮಾಡಿಸಿದ ಚಾವುಂಡರಾಯ ಅಭಿಪ್ರಾಯಪಟ್ಟಿದ್ದರು. ಅದರಂತೆ ಪ್ರತಿ 12 ವರ್ಷಕ್ಕೊಮ್ಮೆ ಮಸ್ತಕಾಭಿಷೇಕ ನೆರವೇರಿಸಲಾಗುತ್ತಿದೆ. ಶಾಂತಿ ಸ್ಥಾಪನೆಯ ಉದ್ದೇಶದಿಂದ ಈ ಪ್ರತಿಷ್ಠಾಪನಾ ದಿನವನ್ನು ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ. ಪ್ರಾತಃ ಕಾಲದಿಂದಲೇ ಪೂಜಾ ವಿಧಿವಿಧಾನಗಳು ಆರಂಭವಾಗಿ ಗುಲಾಬಿ ದಳಗಳಿಂದ ಅಲಂಕರಿಸಿದ ಮಂಡಲವನ್ನು ರಚಿಸಲಾಗಿತ್ತು. 108 ಕಳಶ, ವಿವಿಧ ಬಗೆಯ ಫಲಪುಷ್ಪಗಳು, ಬೆಳ್ಳಿ ಮತ್ತು ರತ್ನ ಹವಳಗಳಿಂದ ಅರ್ಘ್ಯ, ಧೂಪ, ದೀಪಗಳಿಂದ ಪಾದಪೂಜೆ ನೆರವೇರಿಸಲಾಯಿತು. ಸ್ಮರಣೆಯಲ್ಲಿ ಒಂದು ಕಲಶವನ್ನ ಅಭಿಷೇಕ ಮಾಡಲಾಗುತ್ತದೆ. ಆದ್ರಿಂದ ಸಿಂಹಾಸನದಿಂದ ಒಂದು ಕಲಶವನ್ನ ತರು, ಅದನ್ನ ಪೂಜಾಚಾರ್ಯ ಇವತ್ತು बाहुबली भगवान की महामस्तकाभिषेक महोत्सव की परम पूज्य आचार्य श्री चंद्रप्रभु सागर जी महाराज की, परम पूज्य आचार्य गिरिराज सागर जी महाराज की
ವೇಳೆ ಆಚಾರ್ಯ ಶ್ರೀ 108 ಚಂದ್ರಪ್ರಭಸಾಗರ ಮಹಾರಾಜರು ಮತ್ತು ಸಂಘಸ್ಥ ತ್ಯಾಗಿಗಳು, ಬಾಲಯೋಗಿ ಮುನಿಶ್ರೀ 108 ಗಿರಿನಾಥ್ ಸಾಗರ್ಜಿ ಮಹಾರಾಜರು ಮತ್ತು ಸಂಘಸ್ಥ ತ್ಯಾಗಿಗಳು, ಮುನಿಶ್ರೀ 108 ಪಾವನಕೀರ್ತಿ ಮಹಾರಾಜರು, ಆರಿಕಾ ಶ್ರೀ 105 ಕುಂದಶ್ರೀ ಮಾತಾಜಿ, ಆರಿಕಾ ಶ್ರೀ 105 ಸುಪ್ರಭಾಮತಿ ಮಾತಾಜಿ, ಆರಿಕಾ ಶ್ರೀ 105 ಶಿವಮತಿ ಮಾತಾಜಿ, ವಿಚಾರ ಪಲ್ಲಟ ಕ್ಷುಲ್ಲಕ ಶ್ರೀ ಸಿದ್ಧಾಂತ ಕೀರ್ತಿ ಸ್ವಾಮೀಜಿ ಮುಂತಾದವರು ಉಪಸ್ಥಿತರಿದ್ದರು. ಜಗತ್ತೆಲ್ಲ ಸ್ವಾಮಿ ಶಾಂತಿಯ